ದಾಖಲೆ ಧ್ವಂಸಗೊಳಿಸೋ ಹೆಗ್ಗುರಿ. ಆ 50 ಕ್ಷೇತ್ರಗಳೇ ಗೆಲುವಿನ ರಹದಾರಿ. ಕರುನಾಡಲ್ಲಿ 25 ಸ್ಥಾನ ಫಿಕ್ಸ್ ಮಾಡಿರೋದೇಕೆ ಗೊತ್ತಾ? ಕೇಂದ್ರ ಕೇಸರಿ ಪಡೆ ಕೈಗೆ ಅಭ್ಯರ್ಥಿ ಆಯ್ಕೆಯೇ ಸಂಕಷ್ಟ. ದಕ್ಷಿಣದಲ್ಲಿ ಈ ಬಾರಿ ಹಾವು ಏಣಿ ಆಟ ಇದೆ. ಈ ಹೊತ್ತಿನ ವಿಶೇಷ, ದಕ್ಷಿಣದಲ್ಲಿ ನಮೋ ಸುನಾಮಿ. ನಾನು ಮಾನಸ. तीसरी बार मोदी सरकार, अब की बार 400 पार. ಇದು ಈ ಬಾರಿ ಕೇಸರಿ ಪಡೆಯ ಮೋಸ್ಟ್ ಪವರ್ಫುಲ್ ಸ್ಲೋಗನ್. ಅಲ್ಲದೆ ಈ ಸ್ಲೋಗನ್ ಮೂಲಕ ತನ್ನ ಟಾರ್ಗೆಟ್ ಏನು ಎಂಬುದನ್ನು ಸಹ ಬಿಜೆಪಿ ಅದಾಗಲೇ ಡಿಕ್ಲೇರ್ ಮಾಡಿದೆ. ಅದರಂತೆ ಈ ಬಾರಿ ಮೋದಿ ಪಡೆ ಹಾಕಿಕೊಂಡಿರುವ ಬರೋಬ್ಬರಿ 400 ಕ್ಷೇತ್ರಗಳನ್ನ ಗೆಲ್ಲೋ ಹೆಗ್ಗುರಿ. ಅದಕ್ಕಾಗಿ ಅದು ದಕ್ಷಿಣದ ರಾಜ್ಯಗಳ ಮೇಲೂ ತೀವ್ರ ನಿಗಾ ವಹಿಸಿದೆ. ಅದೇ ಕಾರಣಕ್ಕೆ ದಕ್ಷಿಣದಲ್ಲಿ ಶತಾಯಗತಾಯ ಅರ್ಧ ಶತಕ ಬಾರಿಸೋಕೆ ಸಿದ್ಧತೆ ಆರಂಭಿಸಿದೆ. ಹಾಗಾದ್ರೆ ಲೋಕಸಮರ ಗೆಲ್ಲೋಕೆ ದಕ್ಷಿಣದತ್ತ ಚಿತ್ತ ನೆಟ್ಟು ಕೂತಿರುವ ಮೋದಿ ಮಿಷನ್ ಸೌತ್ ಹೇಗಿದೆ, ಆ ಬಗ್ಗೆ ಹೇಳ್ತೀವಿ ನೋಡಿ. तीसरी बार मोदी सरकार, अब की बार 400 पार. ಎದುರಾಳಿಗಳಿಗೆ ಭರ್ಜರಿ ಎಚ್ಚರಿಕೆ ಕೊಟ್ಟಿದ್ದಾಯ್ತು. ಇನ್ನೇನಿದ್ರೂ ಕಾಳಗವಷ್ಟೇ. ಈ ಬಾರಿ ಮಿಷನ್ 2024ಗಾಗಿ ಕೇಸರಿ ಪಡೆ ಭರ್ಜರಿ ತಾಲೀಮು ಆರಂಭಿಸಿದೆ. ಈಗಾಗಲೇ ಮೋದಿ ಕುರಿತಾದ 10 ನಿಮಿಷದ ಹಾಡೊಂದನ್ನು ರಿಲೀಸ್ ಮಾಡಿರುವ ಬಿಜೆಪಿ ಜೊತೆಗೆ ಈ ಬಾರಿ ತಮ್ಮ ಚುನಾವಣಾ ಸ್ಲೋಗನ್ ಏನು ಎಂಬುದನ್ನು ನಿರ್ಧರಿಸಿಬಿಟ್ಟಿದೆ. ಕಳೆದ 2 ಅವಧಿಯಲ್ಲಿ ಭರ್ಜರಿ ಸ್ಕೋರ್ ಮಾಡಿದ್ದ ಕಮಲಪಾಳ್ಯ ಈ ಬಾರಿ ತನ್ನೆಲ್ಲ ದಾಖಲೆಗಳನ್ನು ತಾನೇ ಧ್ವಂಸಗೊಳಿಸಿ ಹೊಸ ಇತಿಹಾಸ ಸೃಷ್ಟಿಸೋಕೆ ಭಾರೀ ಸಿದ್ಧತೆಯಲ್ಲಿ ತೊಡಗಿಕೊಂಡಿದೆ. ಕಳೆದೆರಡು ಬಾರಿ ಬಿಜೆಪಿ ಎನ್ಡಿಎ ಮೈತ್ರಿಕೂಟದ ನೇತೃತ್ವ ವಹಿಸಿ 2014ರಲ್ಲಿ 283, 2019ರಲ್ಲಿ 303 ಕ್ಷೇತ್ರಗಳಲ್ಲಿ ಸ್ವತಃ ತಾನೇ ಗೆದ್ದು ಬೀಗಿ ತನ್ನ ವೋಟ್ ಬ್ಯಾಂಕ್ ಹೆಚ್ಚಿಸಿಕೊಂಡಿದೆ. ಈಗ ಆ ಎಲ್ಲ ದಾಖಲೆಗಳನ್ನು ಮೀರಿ ಬರೋಬ್ಬರಿ 400 ಕ್ಷೇತ್ರಗಳನ್ನೇ ಗೆಲ್ಲಬೇಕೆಂಬ ಗುರಿ ಹಾಕಿಕೊಂಡಿದೆ. ಅಷ್ಟೇ ಅಲ್ಲ, ಅದಕ್ಕಾಗಿ ಮಾಡಬೇಕಿರೋದೇನು ಎಂಬುದಕ್ಕೂ ಬಿಜೆಪಿ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡಿದೆ. ಅದರ ಪ್ರಮುಖ ಭಾಗವಾಗಿ ಕೇಸರಿ ಪಡೆಯ ಚಿತ್ತ ಸೀದಾ ದಕ್ಷಿಣದತ್ತ ನೆಟ್ಟು ಕೂತಿದೆ. ಬಿಗ್ ಟಾರ್ಗೆಟ್ ತಲುಪೋಕೆ ದಕ್ಷಿಣದಲ್ಲೂ ಬಿಜೆಪಿಗೆ ಬೇಕು ಗುಡ್ ಸ್ಕೋರ್. 5 ರಾಜ್ಯಗಳಲ್ಲಿ ಒಟ್ಟು 50 ಕ್ಷೇತ್ರಗಳನ್ನ ಗೆಲ್ಲೋ ಲೆಕ್ಕಾಚಾರ ಮಾಡ್ತಿರೋದೇಕೆ? ಮೋದಿ ಮೂಲಕವೇ ಅರ್ಧ ಸೆಂಚುರಿ ಬಾರಿಸೋಕೆ ಸಿದ್ಧವಾಗ್ತಿದೆ ಪಿಚ್. ಕಳೆದ ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿಯಾಗಿ ಕಂಬ್ಯಾಕ್ ಮಾಡಿದೆ. ಕಾಂಗ್ರೆಸ್ ತೆಕ್ಕೆಯಲ್ಲಿದ್ದ ರಾಜ್ಯಗಳಲ್ಲಿ ಬಿರುಗಾಳಿಯಂತೆ ಅಬ್ಬರಿಸಿರೋ ಮೋದಿ ಮಾರುತ ಅಲ್ಲಿ ಕೈ ಕಿತ್ತು ಕಮಲ ಪ್ರತಿಷ್ಠಾಪಿಸುವಲ್ಲಿ ಯಶಸ್ವಿಯಾಗಿದೆ. ಈ ಭರ್ಜರಿ ಜಯ ಕರ್ನಾಟಕ ಹಾಗೂ ಹಿಮಾಚಲ ಪ್ರದೇಶದಲ್ಲಿ ಆದ ಮುಖಭಂಗವನ್ನು ಮರೆಸಿಬಿಟ್ಟಿದೆ. ಅಲ್ಲದೆ ಲೋಕಸಮರಕ್ಕೂ ಮುನ್ನ ಸೆಮಿಫೈನಲ್ನಲ್ಲಿ ಮೋದಿ ಪಡೆ ಗಳಿಸಿರೋ ಸ್ಟ್ರೈಕ್ ರೇಟ್ ಫೈನಲ್ನತ್ತ ಭಾರೀ ಆತ್ಮವಿಶ್ವಾಸದಿಂದ ಮುನ್ನುಗ್ಗುವಂತೆ ಮಾಡಿದೆ. ಇದೇ ವೇಳೆ ಮೋದಿ ಪಡೆ ತಾವು ಹಾಕೊಂಡಿರೋ 400 ಕ್ಷೇತ್ರ ಗೆಲ್ಲೋ ಟಾರ್ಗೆಟ್ ರೀಚ್ ಆಗೋಕೆ ದಕ್ಷಿಣದಲ್ಲೂ ಉತ್ತಮ ಸ್ಕೋರ್ ಮಾಡಲೇಬೇಕಾದ ಅನಿವಾರ್ಯತೆಗೆ ಸಿಲುಕಿದೆ. ಅದೇ ಕಾರಣಕ್ಕೆ ಈ ಬಾರಿ ದಕ್ಷಿಣದ 5 ರಾಜ್ಯಗಳ ಬರೋಬ್ಬರಿ 129 ಕ್ಷೇತ್ರಗಳ ಪೈಕಿ 50 ಕ್ಷೇತ್ರಗಳನ್ನಾದರೂ ಗೆದ್ದೇ ಗೆಲ್ಲಬೇಕು ಎಂಬ ಬಿಗ್ ಲೆಕ್ಕಾಚಾರದಲ್ಲಿದೆ. ಮೋದಿಯ ಮಿಷನ್ ಸೌತ್. 2019ರ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ದಕ್ಷಿಣದ 5 ರಾಜ್ಯಗಳ 129 ಲೋಕಸಭಾ ಸ್ಥಾನಗಳ ಪೈಕಿ 29 ಸ್ಥಾನಗಳನ್ನು ಮಾತ್ರ ಗೆಲ್ಲಲು ಸಾಧ್ಯವಾಗಿದೆ. ಈ ಪೈಕಿ 25 ಸ್ಥಾನಗಳು ಕರ್ನಾಟಕದಿಂದ ಬಂದಿವೆ. ಅಲ್ಲದೆ ಕಳೆದ ವರ್ಷ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋಲನುಭವಿಸಿದೆ.
ತಮಿಳುನಾಡು, ಕೇರಳ ಮತ್ತು ಆಂಧ್ರ ಪ್ರದೇಶದಲ್ಲಿ ಬಿಜೆಪಿಗೆ ಇನ್ನೂ ಖಾತೆ ತೆರೆಯಲು ಸಾಧ್ಯವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಅವರು ದಕ್ಷಿಣದಲ್ಲಿ ವಿಜಯ ಯಾತ್ರೆಗೆ ಮುಂದಾಗಿದ್ದಾರೆ. ದಕ್ಷಿಣದ 5 ರಾಜ್ಯಗಳಲ್ಲಿ ಪ್ರಚಾರಕ್ಕಾಗಿ ಸಾಕಷ್ಟು ಸಮಯವನ್ನು ವಿನಿಯೋಗಿಸುವ ಮತ್ತು ಮುಂಬರುವ 2 ತಿಂಗಳಲ್ಲಿ ಅಲ್ಲಿ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಪ್ರಾರಂಭಿಸುವ ಮಿಷನ್ ಸೌತ್ ಗುರಿಯನ್ನ ಪ್ರಧಾನಿ ಹಾಕಿಕೊಂಡಿದ್ದಾರೆ ಎನ್ನಲಾಗುತ್ತಿದೆ. ಇದೇ ಕಾರಣಕ್ಕೆ ಎಂಬಂತೆ ದಕ್ಷಿಣದ ಪ್ರಮುಖ ರಾಜ್ಯ ತಮಿಳುನಾಡಿಗೆ ಭೇಟಿ ನೀಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ತಮಿಳುನಾಡಿನಲ್ಲಿ ಒಟ್ಟು 20,140 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪೂರ್ಣಗೊಂಡಿರುವ ಯೋಜನೆಗಳಿಗೆ ಚಾಲನೆ ನೀಡಿ ಕೆಲವು ಹೊಸ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಇದೇ ವೇಳೆ ಪ್ರಧಾನಿ ಮೋದಿ ತಮಿಳುನಾಡಿನಲ್ಲಿ ವೈಮಾನಿಕ ಮತ್ತು ಬಂದರುಗಳು, ರೈಲ್ವೆ, ಹೆದ್ದಾರಿ, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ, ಪರಮಾಣು ಶಕ್ತಿ ಮತ್ತು ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ 20 ಯೋಜನೆಗಳಿಗೆ ಇಂದು ಶಂಕುಸ್ಥಾಪನೆ ಮಾಡಿದರು ಮತ್ತು ಉದ್ಘಾಟಿಸಿದರು. ಇತ್ತೀಚೆಗಷ್ಟೇ ನಿಧನರಾದ ಡಿಎಂಡಿಕೆ ನಾಯಕ ಹಾಗೂ ನಟ ವಿಜಯಕಾಂತ್ ಅವರು ಚಿತ್ರರಂಗ ಮತ್ತು ರಾಜಕೀಯ ಎರಡರಲ್ಲೂ ಕ್ಯಾಪ್ಟನ್ ಆಗಿದ್ದರು ಎಂದು ಮೋದಿ ಹೇಳಿದರು. ನಾಯಕರಾಗಿ ರಾಜಕೀಯದಲ್ಲಿ ವಿಜಯಕಾಂತ್ ಅವರು ಯಾವಾಗಲೂ ಎಲ್ಲಕ್ಕಿಂತ ಹೆಚ್ಚಾಗಿ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಹೊಂದಿದ್ದಾರೆ ಎಂದು ಪ್ರಧಾನಿ ಸ್ಮರಿಸಿದರು. ಈ ಮೂಲಕ ತಮಿಳುನಾಡು ಜನರನ್ನ ಭಾವನಾತ್ಮಕವಾಗಿಯೂ ಸೆಳೆಯೋ ಕೆಲಸ ಮಾಡಿದ್ರು. ಜೊತೆಗೆ ಬುಧವಾರ ಕೇರಳದಲ್ಲಿ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕೇರಳದ ತ್ರಿಶೂರ್ನಲ್ಲಿ ಬೃಹತ್ ರೋಡ್ ಶೋ ಮತ್ತು ಸಾರ್ವಜನಿಕ ಸಭೆ ನಡೆಸಿದರು. ಸಾರ್ವಜನಿಕ ಸಭೆಯಲ್ಲಿ 2 ಲಕ್ಷ ಬಿಜೆಪಿ ಮಹಿಳಾ ಕಾರ್ಯಕರ್ತರು ಭಾಗವಹಿಸಿ ಮೋದಿಗೆ ಭರ್ಜರಿ ಸ್ವಾಗತ ಕೋರಿದ್ರು. ಹೀಗೆ ಮೋದಿ ದಕ್ಷಿಣದ ರಾಜ್ಯಗಳಲ್ಲಿ ಹಲವಾರು ರ್ಯಾಲಿ ಕಾರ್ಯಕ್ರಮಗಳ ಮೂಲಕ ಲೋಕಸಮರಕ್ಕೆ ಭರ್ಜರಿ ತಯಾರಿ ಆರಂಭಿಸಿರೋ ಸುಳಿವು ನೀಡಿದ್ರು. ದಕ್ಷಿಣದಲ್ಲಿ 40ರಿಂದ 50 ಕ್ಷೇತ್ರಗಳನ್ನು ಗೆಲ್ಲೋದೇ ನಮ್ಮ ಪ್ರಮುಖ ಟಾರ್ಗೆಟ್. ಕರ್ನಾಟಕದಲ್ಲಿ ಈ ಹಿಂದೆ ಗೆದ್ದಿರೋ 25 ಕ್ಷೇತ್ರಗಳನ್ನು ಉಳಿಸಿಕೊಳ್ಳಲಿದ್ದೇವೆ. ಮೋದಿಯ ಮಿಷನ್ ಸೌತ್ ಕುರಿತು ಬಿಜೆಪಿ ಹಿರಿಯ ನಾಯಕರ ಮಾಹಿತಿ. ತಮಿಳುನಾಡಿನಲ್ಲಿ ಅಗ್ರೆಸಿವ್ ಆಗಿ ಅಖಾಡಕ್ಕಿಳಿಯುತ್ತಂತೆ ಕೇಸರಿ ಪಡೆ. ದಕ್ಷಿಣದ 5 ರಾಜ್ಯಗಳಿಂದ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ 40ರಿಂದ 50 ಸ್ಥಾನಗಳನ್ನು ಗಳಿಸೋದು ನಮ್ಮ ಗುರಿಯಾಗಿದೆ. ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಜನರು ಶೀಘ್ರ ನಂಬಿಕೆ ಕಳೆದುಕೊಂಡಿರುವುದರಿಂದ ಕರ್ನಾಟಕದಲ್ಲಿ ನಮ್ಮ 25 ಸ್ಥಾನಗಳನ್ನು ಉಳಿಸಿಕೊಳ್ಳಲಿದ್ದೀವಿ. ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಸೋತರೂ ನಾವು ಮತ ಪ್ರಮಾಣವನ್ನು ಕಳೆದುಕೊಂಡಿಲ್ಲ. 2019ರಲ್ಲಿ ತೆಲಂಗಾಣದಲ್ಲಿ ನಾವು 4 ಲೋಕಸಭಾ ಸ್ಥಾನಗಳನ್ನು ಗೆದ್ದಿದ್ದು ಬಿಜೆಪಿ ಈ ಬಾರಿಯೂ ಉತ್ತಮ ಪ್ರದರ್ಶನ ನೀಡಲಿದೆ. ಕೇರಳ ಮತ್ತು ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶದಲ್ಲಿ ಕೆಲವು ಸ್ಥಾನಗಳನ್ನು ಗೆಲ್ಲುವ ಭರವಸೆ ನಮಗಿದೆ ಎಂದು ಬಿಜೆಪಿಯ ಹಿರಿಯ ನಾಯಕರೊಬ್ಬರು ತಿಳಿಸಿದ್ದಾರೆ. ಚುನಾವಣಾ ಪ್ರಚಾರದ ಸಮಯದಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಂಥ ಉನ್ನತ ನಾಯಕರ ರ್ಯಾಲಿಗಳು ದಕ್ಷಿಣದ ಮೇಲೆ ಗಮನವನ್ನ ಹೊಂದಿರುತ್ತವೆ. ಮೋದಿ ಹೆಸರಿನಲ್ಲಿ ಮತಗಳನ್ನು ಕೇಳಲಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ಅಲ್ಲದೆ ರಾಜ್ಯ ಬಿಜೆಪಿ ಮುಖ್ಯಸ್ಥ ಅಣ್ಣಾಮಲೈ ಅವರ ಆಕ್ರಮಣಕಾರಿ ರಾಜಕೀಯ ನಿಲುವಿನ ನಂತರ ಅಖಿಲ ಭಾರತ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ ಎಐಎಡಿಎಂಕೆ ಬಿಜೆಪಿಯೊಂದಿಗಿನ ಮೈತ್ರಿಯನ್ನ ಮುರಿದುಕೊಂಡಿರುವುದರಿಂದ ಈ ಬಾರಿ ತಮಿಳುನಾಡಿನಲ್ಲಿ ಬಿಜೆಪಿ ಏಕಾಂಗಿಯಾಗಿ ಹೋರಾಡಲಿದೆ. ಆದರೂ ಬಿಜೆಪಿ ತನ್ನ ನಿಲುವಿಗೆ ಅಂಟಿಕೊಂಡಿದ್ದು ಎಐಎಡಿಎಂಕೆಯ ಬೇಡಿಕೆಯ ಮೇರೆಗೆ ಅಣ್ಣಾಮಲೈ ಅವರನ್ನ ಪಕ್ಷದ ರಾಜ್ಯ ಮುಖ್ಯಸ್ಥ ಸ್ಥಾನದಿಂದ ಬದಲಾಯಿಸಿಲ್ಲ ಎನ್ನಲಾಗುತ್ತಿದೆ. ಇನ್ನು ಕೇರಳದ ವಿಚಾರಕ್ಕೆ ಬಂದ್ರೆ ಅಲ್ಲಿ ಬಿಜೆಪಿ ಮತ್ತಷ್ಟು ಆಕ್ರಮಣಕಾರಿಯಾಗಿ ಸ್ಪರ್ಧೆ ಎದುರಿಸಬೇಕಿದೆ. ಯಾಕಂದ್ರೆ ಕೇರಳದಲ್ಲೂ ಬಿಜೆಪಿ ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ಎರಡನ್ನೂ ಎದುರಿಸಿ ಒಂದಷ್ಟು ಸೀಟ್ ಗೆಲ್ಲಬೇಕಿದೆ. ಅದರಲ್ಲೂ ಈ ಬಾರಿ ಬಿಜೆಪಿ ಟಾರ್ಗೆಟ್ ರಾಹುಲ್ ಗಾಂಧಿ ಅಂತ ಹೇಳಲಾಗ್ತಿದೆ. ಕಳೆದ 2019ರ ಚುನಾವಣೆಯಲ್ಲಿ ರಾಹುಲ್ ಉತ್ತರ ಪ್ರದೇಶದ ಅಮೇಥಿ ಮತ್ತು ಕೇರಳದ ವಯನಾಡಿನಲ್ಲಿ ಸ್ಪರ್ಧಿಸಿದರು. ಈ ವೇಳೆ ಅಮೇಥಿಯಲ್ಲಿ ಸೋಲುಂಡು ವಯನಾಡಿನಲ್ಲಿ ಗೆದ್ದು ಲೋಕಸಭೆ ಪ್ರವೇಶಿಸುವಂತಾಗಿತ್ತು.
ಕಾಂಗ್ರೆಸ್ ಭದ್ರಕೋಟೆ ಅಮೇಥಿಯಲ್ಲಿ ಸತತ 3 ಬಾರಿ ಗೆದ್ದಿದ್ದ ಕಾಂಗ್ರೆಸ್ನ ಯುವರಾಜ ರಾಹುಲ್ 2019 ಚುನಾವಣೆಯಲ್ಲಿ ಸ್ಮೃತಿ ಇರಾನಿ ಎದುರು ಸೋಲು ಕಂಡಿದ್ರು. ಈ ಬಾರಿ ರಾಹುಲ್ ಅಮೇಥಿಯಿಂದ ಸ್ಪರ್ಧಿಸೋ ಸಾಧ್ಯತೆಯೂ ಇದೆ. ಆದರೆ ಇದೆಲ್ಲದರ ನಡುವೆ ಬಿಜೆಪಿ ರಾಹುಲ್ಗೆ ಸದ್ಯದ ಮಟ್ಟಿಗೆ ಭದ್ರಕೋಟೆ ಎನಿಸಿರುವ ಕೇರಳದ ವಯನಾಡಿನ ಮೇಲೆ ಗಮನ ಕೇಂದ್ರೀಕರಿಸಿದೆ ಎನ್ನಲಾಗುತ್ತಿದೆ. ಅದೇ ಕಾರಣಕ್ಕೆ ವಯನಾಡಿನಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಪ್ರಬಲ ಅಭ್ಯರ್ಥಿಯನ್ನು ಹಾಕಲು ಯೋಜಿಸಿದೆ ಎನ್ನಲಾಗುತ್ತಿದೆ. ಆ ಮೂಲಕ ಕಳೆದ ಬಾರಿ ಅಮೇಥಿಯಲ್ಲಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದ ಬಿಜೆಪಿ ಈ ಬಾರಿಯೂ ಇತಿಹಾಸ ರಿಪೀಟ್ ಮಾಡೋ ಉಮೇದಿನಲ್ಲಿದೆ. ಇತ್ತ ತೆಲಂಗಾಣದಲ್ಲಿ ಚುನಾವಣೆಗೆ ಮುನ್ನ ಬಂಡಿ ಸಂಜಯ್ ಕುಮಾರ್ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೈಬಿಡುವ ನಿರ್ಧಾರದಿಂದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆ ಆಗಿದೆ ಎನ್ನಲಾಗುತ್ತಿದೆ. ಆದರೆ ಬಿಆರ್ಎಸ್ ಪತನದೊಂದಿಗೆ ಲೋಕಸಭಾ ಚುನಾವಣೆಯು ಈಗ ತೆಲಂಗಾಣದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹೋರಾಟವಾಗಿದೆ ಎಂಬ ಮಾತುಗಳು ಕೇಳಿ ಬರ್ತಿವೆ. ಅದಕ್ಕೆ ಕಾರಣವೂ ಇದೆ. ಅದೇನೆಂದ್ರೆ, ಈ ಬಾರಿ ತೆಲಂಗಾಣ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 8 ಕ್ಷೇತ್ರಗಳಲ್ಲಿ ಗೆಲ್ಲೋ ಮೂಲಕ ಈ ಹಿಂದಿನ ಹಿನ್ನಡೆಯಿಂದ ಕೊಂಚ ಹೊರಬಂದು ತನ್ನ ಅಸ್ತಿತ್ವವನ್ನು ನಿಧಾನವಾಗಿ ಸ್ಥಾಪಿಸೋಕೆ ಮುಂದಾಗಿದೆ. ಕೇಂದ್ರ ಕೇಸರಿ ಪಡೆ ಮಿಷನ್ ಸೌತ್ ಮೂಲಕ ತನ್ನ ಟಾರ್ಗೆಟ್ 400 ತಲುಪೋಕೆ ಮೋದಿ ಸುನಾಮಿಯನ್ನ ದಕ್ಷಿಣದಲ್ಲಿ ಅಬ್ಬರಿಸೋಕೆ ಸಿದ್ಧತೆ ಮಾಡಿಕೊಂಡಿದೆ. ಆದರೆ ದಕ್ಷಿಣದ ಒಟ್ಟು 5 ರಾಜ್ಯಗಳ ಪೈಕಿ ಕೇವಲ ಕರ್ನಾಟಕದಲ್ಲೇ ಬರೋಬ್ಬರಿ 25 ಕ್ಷೇತ್ರಗಳನ್ನ ಈ ಹಿಂದೆ ಗೆದ್ದಿರೋ ಕ್ಷೇತ್ರಗಳನ್ನ ಉಳಿಸಿಕೊಳ್ಳೋ ಆತ್ಮವಿಶ್ವಾಸ ಹೊಂದಿರೋದೇಕೆ? ಆ ಬಗ್ಗೆಯೂ ಹೇಳ್ತೀವಿ ನೋಡಿ. ಕರುನಾಡಲ್ಲಿ 25 ಕ್ಷೇತ್ರ ಗೆಲ್ಲೋ ಆತ್ಮವಿಶ್ವಾಸದಲ್ಲಿರೋದೇಕೆ ಕೇಂದ್ರ ಬಿಜೆಪಿ? ಚುನಾವಣಾ ಪೂರ್ವ ಸಮೀಕ್ಷೆಗಳೇ ಬಿಜೆಪಿಯ ಮನೋಬಲಕ್ಕೆ ಕಾರಣ? ವಿಧಾನಸಭಾ ಸಮರದಲ್ಲಿ ಸೋತರೂ ಲೋಕಸಮರದ ವಿಚಾರದಲ್ಲಿ ಬಿಜೆಪಿಗಿಲ್ಲ ಭೀತಿ? ನಿಜಕ್ಕೂ ಈ ಬಾರಿ ಕರ್ನಾಟಕದಲ್ಲಿ ಟಾರ್ಗೆಟ್ ರೀಚ್ ಆಗುತ್ತಾ ಕೇಸರಿ ಪಡೆ? ದಕ್ಷಿಣದ ಒಟ್ಟು 5 ರಾಜ್ಯಗಳ 129 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಳೆದ ಬಾರಿ ಜಸ್ಟ್ 29 ಕ್ಷೇತ್ರಗಳಲ್ಲಷ್ಟೇ ಗೆಲ್ಲುವುದಕ್ಕೆ ಸಾಧ್ಯವಾಗಿದ್ದ ಬಿಜೆಪಿಗೆ ದಕ್ಷಿಣದಲ್ಲಿ ಹೆಚ್ಚಿನ ಸ್ಥಾನ ಗಳಿಸಿಕೊಟ್ಟಿದ್ದೇ ಕರ್ನಾಟಕ. ಕರ್ನಾಟಕದಲ್ಲಿ ಮೋದಿ ಪಡೆ ಒಟ್ಟು 25 ಕ್ಷೇತ್ರಗಳಲ್ಲಿ ಗೆದ್ದು ದಕ್ಷಿಣ ಭಾರತದಲ್ಲಿ ಸಂಚಲನ ಸೃಷ್ಟಿಸಿಬಿಟ್ಟಿತ್ತು. ಅಲ್ಲದೆ ಇದೇ ಟ್ರೆಂಡ್ ಇತರೆ ರಾಜ್ಯಗಳಲ್ಲೂ ಮುಂದುವರೆಸೋಕೆ ಲೆಕ್ಕ ಹಾಕೊಂಡಿತ್ತು ಕೂಡ. ಆದರೆ ವಿಧಾನಸಭಾ ಸಮರದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಎದುರು ಮೋದಿ ಸುನಾಮಿ ಮಂಕಾಗಿತ್ತು. ಆದರೆ ಈಗ ಅದೆಲ್ಲವನ್ನು ಮೀರಿ ಮತ್ತೆ ಕರ್ನಾಟಕದಲ್ಲಿ ಈ ಬಾರಿ 25 ಕ್ಷೇತ್ರಗಳನ್ನು ಗೆದ್ದೇ ಗೆಲ್ಲೋ ಅಚಲ ನಿರ್ಧಾರ ಬಿಜೆಪಿಯದ್ದು. ಅದಕ್ಕೆ ಕಾರಣವೂ ಇದೆ. ಅದೇನೆಂದ್ರೆ ಚುನಾವಣಾ ಪೂರ್ವ ಸಮೀಕ್ಷೆಗಳು. ಪಂಚರಾಜ್ಯ ಚುನಾವಣೆ ನಂತರ ಚುನಾವಣಾ ಲೆಕ್ಕಾಚಾರಗಳೇ ಬದಲಾಗಿವೆ. ಅದರಲ್ಲೂ ಪ್ರಮುಖವಾಗಿ ಸಮೀಕ್ಷೆಗಳು ಮತ್ತೆ ಮೋದಿಯತ್ತ ಬೊಟ್ಟು ಮಾಡ್ತಿವೆ. ಎಬಿಪಿ ನ್ಯೂಸ್ ಹಾಗೂ ಸಿ ವೋಟರ್ ಸಮೀಕ್ಷೆ ಪ್ರಕಾರ ಮತ್ತೆ ಕೇಂದ್ರದಲ್ಲಿ ಅಧಿಕಾರ ಹಿಡಿಯೋದು ಮೋದಿನೇ ಎಂದು ಹೇಳಿತ್ತು. ಕರ್ನಾಟಕದ ವಿಚಾರದಲ್ಲೂ ಸಮೀಕ್ಷೆಗಳು ಬಹುತೇಕ ಮತ್ತೆ ಬಿಜೆಪಿನೇ ಹೆಚ್ಚು ಸೀಟ್ ಗಳಿಸೋದು ಎಂಬ ಸಂಗತಿ ಹೊರಗೆಡವಿತ್ತು. 2024ರಲ್ಲಿ ಕೇಂದ್ರದಲ್ಲಿ ಮತ್ತೆ ಮೋದಿನೇ ಬಾಸ್ ಎಂದು ಎಬಿಪಿ ಸುದ್ದಿವಾಹಿನಿ ಮತ್ತು ಸಿ ವೋಟರ್ ಸಮೀಕ್ಷಾ ವರದಿ ಬೆನ್ನಲ್ಲೇ ಕರುನಾಡಲ್ಲಿ ಬಿಜೆಪಿ ಹಾಗೂ ಇತ್ತೀಚೆಗಷ್ಟೇ ಎನ್ಡಿಎ ಸೇರಿದ ಜೆಡಿಎಸ್ ಮೈತ್ರಿ ಕಥೆ ಏನಾಗಲಿದೆ ಎಂಬ ವಿಚಾರವು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಸರ್ವೆ ಪ್ರಕಾರ ಕರ್ನಾಟಕದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಮೇಲುಗೈ ಸಾಧಿಸಲಿದೆ.
ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ 28 ಸ್ಥಾನಗಳ ಪೈಕಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟ 22ರಿಂದ 24 ಸೀಟ್ಗಳಲ್ಲಿ ಗೆಲುವು ಪಡೆಯಲಿದೆ ಎಂದು ಎಬಿಪಿ ಸಿ ವೋಟರ್ ಸಮೀಕ್ಷೆ ಹೇಳಿತ್ತು. ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷವು 4ರಿಂದ 6 ಸ್ಥಾನಗಳಲ್ಲಿ ಮಾತ್ರವೇ ಗೆಲುವು ಕಾಣಲಿದೆ ಎಂದು ಸಮೀಕ್ಷೆ ಹೇಳಿದೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 25 ಸ್ಥಾನಗಳನ್ನು ಪಡ್ಕೊಂಡಿತ್ತು. ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷಗಳು ತಲಾ 1 ಕ್ಷೇತ್ರಗಳಲ್ಲಿ ಗೆಲುವು ಕಂಡಿದ್ವು. ಇನ್ನು ಈ ಬಾರಿ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಜೊತೆಗೂಡಿ 52% ಮತಗಳನ್ನು ಪಡೆಯಲಿದೆ. ಕಾಂಗ್ರೆಸ್ 43% ಮತಗಳನ್ನು ಗಳಿಸಲಿದೆ ಎಂದು ಸಮೀಕ್ಷೆ ತಿಳಿಸಿತ್ತು. ಅಲ್ಲಿಗೆ ರಾಜ್ಯದಲ್ಲಿ ದಳ ಕಮಲ ಮೈತ್ರಿ ಅಂದುಕೊಂಡಂತಹ ಭರ್ಜರಿ ಮೈಲೇಜ್ ತಂದುಕೊಡೋ ಸುಳಿವನ್ನ ಈ ಸಮೀಕ್ಷಾ ವರದಿ ಹೇಳಿತ್ತು. ಅಲ್ಲದೆ ಅತ್ತ ಬಹುತೇಕ ಇದೇ ಭವಿಷ್ಯವನ್ನ ಕಾಂಗ್ರೆಸ್ ಆಂತರಿಕ ವರದಿ ಕೂಡ ಹೇಳಿದೆ. ಇದೆಲ್ಲವೂ ಕರ್ನಾಟಕದಲ್ಲಿ ಲೋಕಸಭಾ ಸಮರದಲ್ಲಿ ಮೋದಿ ಅಲೆ ಮ್ಯಾಜಿಕ್ ಮಾಡಲಿದೆ ಎಂಬುದಕ್ಕೆ ಪುಷ್ಟಿ ಎಂಬಂತಾಗಿದೆ. ಜೊತೆಗೆ ವಿಧಾನಸಭಾ ಸಮರದಲ್ಲಿ ಅಷ್ಟೆಲ್ಲ ಭರ್ಜರಿ ಪ್ರಚಾರದ ಹೊರತಾಗಿಯೂ ಸೋತಿದ್ದ ಮೋದಿ ಪಡೆ ಅದೇ ಅನುಕಂಪದ ಅಲೆಯಲ್ಲಿ ಕರ್ನಾಟಕದಲ್ಲಿ ಲೋಕ ಸಮರವನ್ನ ಅತ್ಯಂತ ಯಶಸ್ವಿಯಾಗಿ ಎದುರಿಸೋ ಸಾಧ್ಯತೆ ಇದೆ. ಈ ಎಲ್ಲ ಸಂಗತಿಗಳನ್ನು ಮನದಲ್ಲಿಟ್ಕೊಂಡೇ ಬಿಜೆಪಿ ಈ ಬಾರಿಯೂ ಕರ್ನಾಟಕದಲ್ಲಿ 25 ಕ್ಷೇತ್ರಗಳನ್ನು ಅನಾಯಾಸವಾಗಿ ಗೆಲ್ಲಬಹುದು ಎಂಬ ಯೋಚನೆಯಲ್ಲಿರುವಂತಿದೆ. ಒಂದೆಡೆ ಉತ್ತರದ ಲೋಕಸಭಾ ಕ್ಷೇತ್ರಗಳ ಮೇಲೆ ಬಹುತೇಕ ಹಿಡಿತ ಸಾಧಿಸಿರುವಂತೆ ಕಂಡು ಬರ್ತಿರುವ ಮೋದಿ ಪಡೆ ಅದೇ ಆತ್ಮವಿಶ್ವಾಸದಲ್ಲಿ ದಕ್ಷಿಣದಲ್ಲಿ ತನ್ನ ಟಾರ್ಗೆಟ್ 50 ಸೆಟ್ ಮಾಡಿಕೊಂಡಿದೆ. ಅದರಲ್ಲೂ ಕರ್ನಾಟಕದ ವಿಚಾರದಲ್ಲಂತೂ ಬಿಜೆಪಿ ಫುಲ್ ಕಾನ್ಫಿಡೆಂಟ್ ಆಗಿದೆ. ಆದ್ರೆ ಆ ವಿಚಾರದಲ್ಲಿ ಕಾಂಗ್ರೆಸ್ ಮಾತ್ರ ಇನ್ನು ಯಾವುದೇ ಕ್ಲಾರಿಟಿ ಹೊಂದೋಕೆ ತಡಕಾಡ್ತಾ ಇದೆ. ಅಭ್ಯರ್ಥಿಗಳ ಆಯ್ಕೆ ವಿಚಾರ ರಾಜ್ಯ ಕಾಂಗ್ರೆಸ್ಗೆ ಇನ್ನೂ ಕಗ್ಗಂಟು. ಸಚಿವರ ಮೇಲೆ ಹೆಚ್ಚಿನ ಒಲವು, ಆದರೂ ಕಷ್ಟವಂತೆ ಅಂದುಕೊಂಡ ಗೆಲುವು. 2024ರ ಮಹಾಸಮರದಲ್ಲೂ ಶತಾಯ ಗತಾಯ 28 ಕ್ಷೇತ್ರಗಳ ಪೈಕಿ 25 ಕ್ಷೇತ್ರಗಳನ್ನು ಗೆದ್ದೇ ಗೆಲ್ಲುತ್ತೇವೆ ಎನ್ನುತ್ತಿರೋ ಬಿಜೆಪಿ ಮನೋಬಲ ನೋಡ್ತಾ ಇದ್ರೆ ಈ ಬಾರಿ ದಕ್ಷಿಣದಲ್ಲಿ ಮೋದಿ ಸುನಾಮಿ ಹಿಂದೆಂದಿಗಿಂತ ತೀವ್ರತೆ ಹೆಚ್ಚಿಸಿಕೊಳ್ಳಲಿದೆ ಎಂಬುದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಆದರೆ ಈ ವಿಚಾರದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಮಾತ್ರ ಯಾವುದೇ ಕ್ಲಾರಿಟಿ ಇನ್ನೂ ಸಿಕ್ಕಂತೆ ಕಾಣುತ್ತಿಲ್ಲ. ಒಂದೆಡೆ ಸಮೀಕ್ಷಾ ವರದಿಗಳ ಜೊತೆಗೆ ಅತ್ತ ಆಂತರಿಕ ಸಮೀಕ್ಷೆ ಕೂಡ ಕೈಗೆ ತಲೆನೋವಾಗಿದೆ. ಅದೇ ಕಾರಣಕ್ಕೆ ಕಾಂಗ್ರೆಸ್ ಮಂತ್ರಿಗಳ ಮೇಲೆ ಡಿಪೆಂಡ್ ಆಗೋ ತನ್ನ ಯೋಜನೆಯ ಮೇಲೇನೆ ಹೆಚ್ಚು ಗಮನ ಹರಿಸಿದೆ ಎನ್ನಲಾಗ್ತಿದೆ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ 20 ಸ್ಥಾನಗಳನ್ನು ಗೆಲ್ಲುವ ಗುರಿಯನ್ನ ಕಾಂಗ್ರೆಸ್ ಹೊಂದಿದೆ. ಆದರೆ ಪಕ್ಷವು ರಾಜ್ಯದಲ್ಲಿ 10ರಿಂದ 12 ಸ್ಥಾನ ಗೆಲ್ಲುವ ಸಾಧ್ಯತೆ ಇದೆ ಅಂತ ರಾಜಕೀಯ ತಜ್ಞರು ಅಭಿಮತ ವ್ಯಕ್ತಪಡಿಸಿದ್ದಾರೆ. ಸದ್ಯ ಕಾಂಗ್ರೆಸ್ ಪಕ್ಷ ಗೆಲ್ಲುವ ಅಭ್ಯರ್ಥಿಗಳ ಹುಡುಕಾಟದಲ್ಲಿದೆ. ಲೋಕಸಭಾ ಕ್ಷೇತ್ರಗಳಿಗೆ ವೀಕ್ಷಕರಾಗಿ ನೇಮಕಗೊಂಡ ಸಚಿವರು ಪ್ರತಿ ಕ್ಷೇತ್ರಕ್ಕೆ 3ರಿಂದ 4 ಹೆಸರುಗಳನ್ನ ಶಾರ್ಟ್ ಲಿಸ್ಟ್ ಮಾಡಿ ಶಿವಕುಮಾರಿಗೆ ವರದಿ ಸಲ್ಲಿಸಿದ್ದಾರಂತೆ. ಲೋಕ ಸಮರಕ್ಕೆ ಕಾಂಗ್ರೆಸ್ ಸಂಭಾವ್ಯ ಅಭ್ಯರ್ಥಿಗಳು: ಕೋಲಾರಕ್ಕೆ ಕೆಎಚ್ ಮುನಿಯಪ್ಪ, ಬಳ್ಳಾರಿಗೆ ಬಿ ನಾಗೇಂದ್ರ, ಚಾಮರಾಜನಗರಕ್ಕೆ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಬೀದರ್ಗೆ ಈಶ್ವರ್ ಖಂಡ್ರೆ ಅವರ ಹೆಸರುಗಳು ಅಂತಿಮವಾಗಿದೆಯಂತೆ. ಕೋಲಾರದ ಮೇಲೆ ಕಣ್ಣಿಟ್ಟಿರುವ ಮುನಿಯಪ್ಪ ಅವರು ಚಿತ್ರದುರ್ಗಕ್ಕೆ ಸ್ಥಳಾಂತರಗೊಳ್ಳಬಹುದು ಅಥವಾ 2 ವರ್ಷಗಳ ಕಾಲ ಅಧ್ಯಯನ ರಜೆಯಲ್ಲಿರುವ ಐಆರ್ಎಸ್ ಅಧಿಕಾರಿ ಎಂ ನರಸಿಂಹರಾಜು ಅವರಿಗೆ ಟಿಕೆಟ್ ನೀಡಬಹುದು ಎಂದು ಕಾಂಗ್ರೆಸ್ ಮುಖಂಡರೊಬ್ಬರು ಹೇಳಿದ್ದಾರೆ. ಇನ್ನು ಅತ್ತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಸಭಾ ಸದಸ್ಯರಾಗಿರುವ ಕಾರಣ ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವ ಸಾಧ್ಯತೆ ಇಲ್ಲ ಎನ್ನಲಾಗುತ್ತಿದ್ದು, ಪಕ್ಷವು ಅವರ ಅಳಿಯ ರಾಧಾಕೃಷ್ಣ ಅವರನ್ನ ಕಣಕ್ಕಿಳಿಸುವ ಸಾಧ್ಯತೆ ಇದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಜೊತೆಗೆ ಹಳೆ ಮೈಸೂರು ಭಾಗದ ಒಕ್ಕಲಿಗ ಭದ್ರಕೋಟೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಪ್ರಬಲ ಶಕ್ತಿಯಾಗಿರೋದ್ರಿಂದ ಒಕ್ಕಲಿಗ ನಾಯಕರನ್ನ ಕಣಕ್ಕಿಳಿಸಲು ಕಾಂಗ್ರೆಸ್ ವರಿಷ್ಠರು ಚಿಂತನೆ ನಡೆಸಿದ್ದು, ಶಿವಕುಮಾರ್ ಈಗಾಗಲೇ ಯೋಜನೆ ರೂಪಿಸಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡರೊಬ್ಬರು ಹೇಳಿದ್ದಾರೆ. ಬೆಂಗಳೂರು ಉತ್ತರ ಅಥವಾ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಮಾಜಿ ಸಚಿವ ಯಶವಂತಪುರ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಅವರ ಹೆಸರು ಚಾಲ್ತಿಯಲ್ಲಿದೆ. ಮೈಸೂರು ಕೊಡಗು ಕ್ಷೇತ್ರದಿಂದ ಸಿದ್ದರಾಮಯ್ಯ ಅವರ ಪುತ್ರ ಹಾಗೂ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಸಂಭಾವ್ಯ ಅಭ್ಯರ್ಥಿ ಎನ್ನಲಾಗುತ್ತಿದೆ.
ಒಟ್ಟಾರೆ ಬಿಜೆಪಿ ವಿರುದ್ಧ ವಿಧಾನಸಭಾ ಸಮರದಲ್ಲಿ ಅಬ್ಬರಿಸಿದಂತೆ ಲೋಕಸಭಾ ಸಮರದಲ್ಲೂ ಅಬ್ಬರಿಸೋಕೆ ಸಿದ್ಧವಾಗ್ತಿರೋ ಕಾಂಗ್ರೆಸ್ ಮೊನ್ನೆಯಷ್ಟೇ ಸಿಕ್ಕ ತೆಲಂಗಾಣದ ಗೆಲುವನ್ನ ಮತ್ತೆ ಮತ್ತೆ ಮೆಲುಕು ಹಾಕುತ್ತಲೇ ಜೊತೆಗೆ ಮೋದಿ ಅಲೆ ಬಗ್ಗೆ ಎಚ್ಚರಿಕೆ ವಹಿಸುತ್ತಲೇ ತನ್ನ ಸಿದ್ಧತೆ ಆರಂಭಿಸಿದೆ. ಆದರೆ ಕಾಂಗ್ರೆಸ್ ಏನೇ ತಂತ್ರ ಹೂಡಿದ್ರೂ ಈ ಬಾರಿ ದಕ್ಷಿಣದಲ್ಲಿ ಮೋದಿ ಸುನಾಮಿಯನ್ನು ಮತ್ತಷ್ಟು ತೀವ್ರಗೊಳಿಸಿ ಟಾರ್ಗೆಟ್ 50 ರೀಚ್ ಆಗಲೆಂದು ಬಿಜೆಪಿ ಮೋದಿ ಸೌತ್ ಮಿಷನ್ಗೆ ಸಕಲ ರೂಪುರೇಷೆ ರೆಡಿಯಾಗಿಸಿದೆ. तीसरी बार मोदी सरकार अब की बार 400 पार ಇದು ಈ ಬಾರಿಯ ಬಿಜೆಪಿ ಸ್ಲೋಗನ್. ಇದೇ ರಣಘೋಷದ ಮೂಲಕ ದಕ್ಷಿಣದಲ್ಲಿ ಅರ್ಧ ಸೆಂಚುರಿ ಬಾರಿಸಿ ಅಂದುಕೊಂಡಿದ್ದನ್ನ ಸಾಧಿಸೋಕೆ ಮೋದಿ ಅವರಿಂದ ಸೌತ್ ಮಿಷನ್ಗೆ ಚಾಲನೆ ನೀಡಿದ್ದು. ಇದಕ್ಕೆ ಕೈ ಸೇರಿ ಇತರೆ ಪಕ್ಷಗಳು ಈ 5 ರಾಜ್ಯಗಳಲ್ಲಿ ಅದ್ಯಾವ ರೀತಿ ಕೌಂಟರ್ ಕೊಡಲಿವೆ ಕಾದು ನೋಡಬೇಕಾಗಿದೆ. ಇದೇ ಈ ಹೊತ್ತಿನ ವಿಶೇಷ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.